ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಲಾಯರ್ ಜಗದೀಶ್ ಅವರ ವಿವಾದಾತ್ಮಕ ಸುದ್ದಿ ಬಗ್ಗೆ ಹೇಳೋ ಮುನ್ನ ಹಳ್ಳಿ ಕಡೆ ಒಂದು ಆಡು ಮಾತಲ್ಲಿ ಒಂದು ಮಾತಿದೆ, ನಾನು ನಮ್ಮ ಅಪ್ಪನ ಮಾತೇ ಕೇಳಲ್ಲ, ಇನ್ನು ನಿಮ್ಮ ಮಾತನ್ನು ಕೇಳ್ತೀವ ಅಂತ. ಅಂದರೆ ಈ ಲಾಯರ್ ಜಗದೀಶ್ ಅವರ ಪರಿಸ್ಥಿತಿ ಹಾಗೆ ಆಗಿದೆ. ಒಳ್ಳೆ ನೇಮು ಫೇಮು ಇತ್ತು, ಆದರೆ ಎಲ್ಲದನ್ನು ಅವ್ರು ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಜನಸಾಮಾನ್ಯರ ಮೇಲೆ ದರ್ಪ, ಸಿಟ್ಟು ತೋರಿಸೋದು, ನಾನು ಹೇಳಿದ್ದೇ ನಡೀಬೇಕು, ನಾನು ಆಡಿದ್ದೇ ಆಗಬೇಕು ಅಂದರೆ ಅದೆಲ್ಲವೂ ಕೂಡ ಹೇಗೆ ಸಾಧ್ಯವಾಗುತ್ತೆ? ನನಗೆ ಅದರ ನೈಜ ದರ್ಶನ ಕೂಡ ಆಗಿದೆ. ಈ ಸಾರ್ವಜನಿಕರ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸಾಮಾಜಿಕ ಕಳಕಳಿ ಇದೆ ಅನ್ನೋ ದೃಷ್ಟಿಯಿಂದಲೇ ನಾವು ಇದೇ ಅವನಿಯಾನ ಡಿಜಿಟಲ್ ಮಾಧ್ಯಮದ ಕಡೆಯಿಂದ ಅನೇಕ ಬಾರಿ ಅವ್ರ ಸಂದರ್ಶನವನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲೇ ಜಗದೀಶ್ ಅವರ ಅಕ್ಕಪಕ್ಕ ನಿಂತಂಥ ಸಾಮಾನ್ಯ ಜನರ ಮೇಲೆ ಅವರು ಹರಿಹಾಯ್ದು ಬಿಡೋರು. ಅದಕ್ಕೊಂದು ತಾಜಾ ಉದಾಹರಣೆಯಲ್ಲಿದೆ, ಅದನ್ನು ನೋಡಿ ಅದಾದಮೇಲೆ ನಾನು ಅದರ ಬಗ್ಗೆ ಮಾತನಾಡ್ತೀನಿ. ನಾನು ಹೇಳ ಮಲ್ಲಿಕಾರ್ಜುನ್ಗೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ, ನಾನು ಡಿಸ್ಟರ್ಬ್ ಮಾಡಬೇಡಲ್ಲ. ಡೋಂಟ್ ಟ್ರೈ ಟು, ನಾನು ಹಿಂಗೆ ಆಟ ಗೊತ್ತಿಲ್ಲ ಅನ್ಕೊಂಬ ನಿಂದ ಬೇಜಾರು ನೋಡಿದ್ದೀನಿ, ಅದು ಅನ್ಕೊಂಡು ಸೈಡ್ಗೆ ಹೋಗು. ಯು ಡೋಂಟ್ ಡಿಸ್ಟರ್ಬ್ ಮಿ. ನೋಡಿದ್ರಲ್ವಾ, ಈ ವಿಡಿಯೋ ನೆಲಮಂಗಲದ ಟೋಲ್ ಗೇಟ್ ಬಳಿ ನಡೆದಂಥ ಒಂದು ಘಟನೆ. ಈತ ಅವ್ರ ಅಭಿಮಾನಿನೇ, ಪಾಪ ಬಂದ ತಕ್ಷಣ ವಿಶ್ ಮಾಡಬೇಕು ಅಂತ ಹಾತುರಿತಾ ಇದ್ದಂಥ ವ್ಯಕ್ತಿ. ಬಿಗ್ ಬಾಸ್ ಮುಗಿಸಿ ಬಂದಿದ್ದರು ಇದೇ ಲಾಯರ್ ಜಗದೀಶ್ ಅವರು. ಕೈ ಕುಲ್ಕೋಕೆ ಅವ್ರ ಹಿಂದೆ ಬರ್ತಾ ಇದ್ದ. ಆದರೆ ಈ ಜಗದೀಶ್ ಅವ್ರ ಮೇಲೆ ಯಾಕೆ ಸಿಟ್ಟು ಮಾಡಿಕೊಂಡ್ರು, ಅವರಿಗೆ ಅಂಥ ಕಿರಿಕಿರಿನೂ ಕೂಡ ಆತ ಏನು ಮಾಡಿರಲಿಲ್ಲ. ಜಸ್ಟ್ ಅವರು ಫಾಲೋ ಮಾಡ್ತಾಯಿದ್ದ ಒಂದು ಆಟೋಗ್ರಾಫೋ ಅಥವಾ ಒಂದು ಸೆಲ್ಫಿನೋ ಏನೋ ಒಂದು ಕೇಳಲಿಕ್ಕೆ ಅಂತ ಬರ್ತಾಯಿದ್ದಂಥ ಒಬ್ಬ ಅಭಿಮಾನಿ ಕೂಡ ಹೌದು. ಆದರೆ ಇವ್ರ ಮೇಲೂ ಕೂಡ ಅವರು ರೊಚ್ಚಿಗೆ ಹೇಳೋದಿದೆಯಲ್ಲ, ಅದು ಯಾವ ಕಾರಣವೂ ಕೂಡ ಇಲ್ಲದೆ ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಪದೇ ಹರಿಹಾಯ್ತಾ ಇರದೆ ಅವ್ರ ಇಮೇಜನ್ನು ಅವರು ಡ್ಯಾಮೇಜ್ ಮಾಡ್ಕೊಳ್ತಾ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸುಮ್ಮನೆ ಪದೇ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳೋದು, ಜೊತೆಗೆ ಅದು ಅವರ ಇಮೇಜ್ಗೆ ಧಕ್ಕೆ ತರ್ತಾ ಇದೆ. ಇನ್ನು ನಾವು ರವಿಡಿ ಚೆನ್ನಣ್ಣನವರಂತಹ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆದಾಗ ಒಬ್ಬ SP ಇಷ್ಟೊಂದು ಹಣ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದಿಷ್ಟು ಫ್ಯಾನ್ಸ್ಗಳು ಕೂಡ ಇದೇ ಲಾಯರ್ ಜಗದೀಶ್ ಅವ್ರಿಗೆ ಹುಟ್ಕೊಂಡಿದ್ರು. ಜನರ ಅನೇಕ ಸಮಸ್ಯೆಗಳನ್ನು ಲೈವ್ಗೆ ಬಂದು ವಿಡಿಯೋ ಮಾಡೋದು, ದೊಡ್ಡ ಪೊಲಿಟಿಕಲ್ ಲೀಡರ್ಸ್ಗಳ ಬಗ್ಗೆಯೇ ಸಾದವಾಗಿ ಆರೋಪ ಮಾಡೋದು, ಅಕ್ರಮ ಆಸ್ತಿ ಗಳಿಸ್ಕೊಂಡಿದ್ದಾರೆ ಅಂತ, ಇನ್ನೊಂದು ಕಡೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ, ಹೀಗೆ ಎರಡು ಆದರೆ ಕೊನೆಗೆ ಇವೆಲ್ಲ ಆರೋಪಗಳು ಒಂದು ಲಾಜಿಕಲ್ ಎಂಡ್ ಇಲ್ಲದೆ ಸೈಲೆಂಟ್ ಆಗಿಬಿಡ್ತಾ ಇದ್ವಲ್ಲ, ಆವಾಗ ಜನರಿಗೆ ಅನುಮಾನ ಬರಲಿಕ್ಕೆ ಶುರುವಾಗಿದ್ದು. ಇತ್ತೀಚೆಗೆ ನಾವು ಆರೋಪಗಳನ್ನು ನೋಡೋದಾದರೆ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ CM ಕೂಡ ಹೌದು, ಅವರು ಖಾಸಗಿ ಕ್ಷಣದ ವೀಡಿಯೋಗಳ ಮೇಲಿನ ಆರೋಪ ಮಾಡಿದ್ರು. ಅದು ಕೊನೆಗೆ ಅದು ಕೂಡ ಸೈಲೆಂಟ್ ಆಗೋಯ್ತು. ಒಂದು ಕಡೆ ಅವ್ರು ಇಂಜೆಕ್ಷನ್ ಆರ್ಡರ್ ತಂದರು, ಅದೆಲ್ಲ ಇರಲಿ, ಆದರೆ ಕೊನೆಗೆ ಆರೋಪ ಹಾಗೆ ಮರೆಮಾಚಿಸ್ತೋಯ್ತು. ಇನ್ನೊಂದು ಕಡೆ ಪ್ರತಿಷ್ಠಿತ ಚಾನಲ್ನ ನಿರೂಪಕರಾದಂಥ ರಂಗಣ್ಣ ಅವ್ರ ಮೇಲೆ ಮಾಡಿದಂಥ ಆರೋಪ ಅದು ಬಯಲಿಗೆ ಬರಲೇ ಇಲ್ಲ. ಆಮೇಲೆ ನಾನು ಅದೇ ಕುರಿತಾಗಿ ಇದೇ ಪಬ್ಲಿಕ್ TV ರಂಗಣ್ಣನ ಕುರಿತಾಗಿ, ಸರ್ ಈ ಥರದ ಆರೋಪ ಮಾಡಿದ್ರಿ ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ನಾವಿಬ್ಬರು ಕುಚ್ಚುಕು ಫ್ರೆಂಡ್ಸ್ ಅಂತ ಹೇಳಿ ಇದೇ ಲಾಯರ್ ಜಗದೀಶ್ ಅವರು ಹೇಳಿದ್ದುಂಟು. ಇನ್ನು ರಚಿತಾರಾಮ್ ಬಗ್ಗೆಯೂ ಆಧಾರರಹಿತ ಆರೋಪವನ್ನು ಕೂಡ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕಮೆಂಟ್ ಬಾಕ್ಸ್ನಲ್ಲಿ ಅನೇಕರು ಕಮೆಂಟ್ ಆಗ್ತಾ ಇರೋದು, ಈ ವ್ಯಕ್ತಿ ಎಲ್ಲಿ ಪೇಮೆಂಟ್ ಗಿರಾಕಿನ ಅನ್ನೋ ಮಟ್ಟಕ್ಕೆ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಲಾಯರ್ ಜಗದೀಶ್ ನಾನು ವಕೀಲ್ ಸಾಬ್ ಅಂತ ಹೇಳ್ಕೊಂಡೇ ಬಂದವರು. ಜನರೇ ಪ್ರೀತಿಯಿಂದ ಬಿಗ್ ಬಾಸ್ ನಂತರ ಅವ್ರಿಗೆ ಕೊಟ್ಟಂಥ ಪಟ್ಟ ಇದೆಯಲ್ಲ, ಅದು ಸೆಲೆಬ್ರಿಟಿ ಪಟ್ಟ. ದಿಢೀರ್ ಐಶ್ವರ್ಯ ಬಂದುಬಿಟ್ರೆ ಅದೇನೋ ಅರ್ಧ ರಾತ್ರಿಲಿ ಕೊಡೆ ಹಿಡಿತಾರೆ ಅಂತಾರಲ್ಲ, ಹಾಗೆ ಹೋಗ್ಬಿಡ್ತೋ ಏನೋ ಗೊತ್ತಿಲ್ಲ. ಈ ಸೆಲೆಬ್ರಿಟಿ ಪಟ್ಟವನ್ನು ಅವರಿಗೆ ಹ್ಯಾಂಡ್ಲ್ ಮಾಡೋಕ್ಕೆ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಅವ್ರ ಮನೆ ಹತ್ರ ಯಾರೂ ನಿಲ್ಲಂಗಿಲ್ಲ, ಮನೆ ಎದುರು ಕಸದವರು ಹಾರನ್ನು ಕೂಡ ಹೊಡೆಯೋ ಹಾಗಿಲ್ಲ. ಇನ್ನು ಸುಮ್ಮನೆ ಬೈಕ್ ನಿಲ್ಲಿಸ್ಬಿಟ್ರೆ ಅದಕ್ಕೂ ಕೂಡ ಪ್ರಶ್ನೆ ಮಾಡೋದು, ಸ್ಪೀಡಾಗಿ ಹೋಗೋ ಹಾಗಿಲ್ಲ, ನಿಧಾನಕ್ಕೂ ಹೋಗೋ ಹಾಗಿಲ್ಲ, ಅವ್ರ ಮನೆ ಹತ್ರ ನೋಡೋಂಗಿಲ್ಲ. ಈ ಮಟ್ಟಿಗಿನ ಟಾರ್ಚರ್ ಆಗಿಬಿಟ್ರೆ ಜನಸಾಮಾನ್ಯರಿಗೆ ಅದು ಈ ರೀತಿಯ ಕೋಪ ತಿರ್ಕೊಳ್ಬಹುದು. ಕೆಲವೊಂದು ಕಡೆ ನಾವೇ ಅದನ್ನು ತುಂಬ ಹತ್ತಿರದಿಂದನೂ ಕೂಡ ನೋಡಿದ್ದೀವಿ. ಯಾರೋ ಒಬ್ಬರು ಸೆಲ್ಫಿ ಕೇಳಿದ್ರೆ ಒಬ್ಬ ಜನರ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಜನರ ಸಮಸ್ಯೆಗಳಿಗೆ ದನಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಜನಸಾಮಾನ್ಯರ ಒಂದು ಸೆಲ್ಫಿ ಯಾವ ಕಾರಣಕ್ಕೆ ಕೇಳ್ತಾರೆ, ಅವ್ರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಕೇಳ್ತಾರೆ, ಯಾಕೆಂದರೆ ಅವ್ರ ವ್ಯಕ್ತಿತ್ವವನ್ನು ನೋಡಿ ಅದರಿಂದ ಆದರ್ಶಪ್ರಾಯವಾದಂಥವ್ರು. ಆದರೆ ಲಾಯರ್ ಜಗದೀಶ್ ಅವರು ಆ ಥರ ಕೇಳಿದಾಗಲೂ ಕೂಡ ಎಷ್ಟೋ ಸಾರಿ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಿದೆ. ರೋಡ್ಗಳಲ್ಲಿ ಟ್ರಾಫಿಕ್ ಜಾಮ್ ಆದಾಗ ಯಾರೋ ಒಬ್ಬ ಬೈಕ್ ನಿಂತವ್ರು ಸುಮ್ಮನೆ ಹಿಂದೆಯಿಂದ ಏನಾದರೂ ಸ್ವಲ್ಪ ಹಾರನ್ನು ಹೊಡೆದು ಬಿಟ್ಟರೆ ಅವ್ರ ಮೇಲೆ ಈ ರೀತಿಯಾಗಿ ಕಾನೂನನ್ನು ಕೈಗೆತ್ಕೊಳ್ತೀನಿ ಅನ್ನೋದು ಹೋಗೋದಿದೆಯಲ್ಲ, ಅದು ತುಂಬ ತಪ್ಪಾಗುತ್ತೆ. ಯಾವ ವ್ಯಕ್ತಿ ಆಗಲಿ ಅವ್ರ ಜೊತೆ ಮಾತಾಡಬೇಕು ಅನ್ನೋದೇ ಅವ್ರ ಮನೆ ಸುತ್ತಮುತ್ತ ಇದ್ದವ್ರಿಗೆ ಕಷ್ಟ ಆಗಿಬಿಟ್ಟಿತ್ತಂತೆ. ಹಾಗಾಗಿ ಅವರೆಲ್ಲ ತಮ್ಮ ಕೋಪವನ್ನು ಹೊರ ಹಾಕೋಕ್ಕೆ ಒಂದು ಸಮಯವನ್ನು ಕಾಯ್ತಾಯಿದ್ರು ಅನಿಸುತ್ತೆ. ಆದ ಕಾರಣ ಇವತ್ತು ಅವ್ರ ಕಾರು ಪುಡಿ ಆಗಿರೋದು ನಿಮಗೆಲ್ಲ ಗೊತ್ತಿದೆ. ಯಾರೋ ಅಪರಿಚಿತರು ಅವ್ರ ಮನೆ ಎದುರು ಓಡಾಡಿದ್ರು ಕಷ್ಟವಾಗ್ತಾಯಿತ್ತು. ನೀವೇನು ಗುಂಡಾಗಳೇನೋ ಅನ್ನೋ ಪದಗಳನ್ನು ಕೂಡ ಬಳಸ್ಬಿಡ್ತಾಯಿದ್ರು. ಒಳಗೆ ಹಾಕಿಸ್ತೀನಿ, ಹೀಗೆ ದೊಡ್ಡ ಮಾತುಗಳು. ಲಾಯರ್ ಜಗದೀಶ್ ಅವರು ಗುಂಡಾವರ್ತನೆ ತೋರ್ತಿದ್ದಾರೆ ಅಂತಲೇ ಅವ್ರ ಮನೆ ಸುತ್ತಮುತ್ತಲಿನ ಸ್ಥಳೀಯರೇ ಅನೇಕ ಬಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತ್ತೀಚೆಗಂತೂ ಅವರ ಅಮಾಯಕ ವ್ಯಕ್ತಿಗಳ ಮೇಲೆ ಹರಿಹಾಯೋಕ್ಕೆ ಮುಂದಾಗೋರು.
ಸ್ನೇಹಿತರೆ, ಈ ಸಿಸ್ಟಮ್ ಒಂಥರ ಇದೆಯಲ್ಲ, ಇದಕ್ಕೂ ಒಂಥರ ಕೋಆರ್ಡಿನೇಷನ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕೆಲವು ಕಾನೂನುಗಳನ್ನು ಸಮಾಜದಲ್ಲಿ ಅಪ್ಲೈ ಮಾಡಲಿಕ್ಕೆ ಬರೋದೇ ಇಲ್ಲ. ಈಗ ಅವ್ರ ಮನೆ ಹತ್ತಿರನೇ ತೊಗೊಳ್ಳಿ, ಅಣ್ಣಮ್ಮನ ಕೂರಿಸೋ ಹಾಗಿಲ್ಲ, ರೋಡ್ ನಮ್ಮ ಬ್ಲಾಕ್ ಆಗುತ್ತೆ, ಜನಸಾಮಾನ್ಯರು ಕಿರಿಕಿರಿ ಆಗುತ್ತೆ, ಓಕೆ. ಆದರೆ ಅದನ್ನು ಜನರೇ ಒಂದು ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಕೆಲವೊಂದು ಪದ್ಧತಿಗಳು, ಗಣೇಶನ ಹಬ್ಬ ಇವೆಲ್ಲವೂ ಕೂಡ ಅನೇಕ ಆಚರಣೆಗಳು ಕೆಲವೊಂದು ಸಾರಿ ಅದು ಕಾನೂನನ್ನು ಮೀರಿದ ವ್ಯಾಪ್ತಿಯಲ್ಲೂ ಕೂಡ ಕೆಲವೊಂದು ಭಾರಿ ಅಡ್ಜಸ್ಟ್ಮೆಂಟಲ್ಲಿ ನಡೆಯುತ್ತೆ. ಅದಕ್ಕೆ ನಾವು ಹೇಳೋದು ಇದನ್ನು ಕೋಆರ್ಡಿನೇಷನ್ ಸಿಸ್ಟಮ್ ಅಂತ ಹೇಳಿ ಕರೆಯೋದು. ಹಾಗಂದು ಮಾತ್ರಕ್ಕೆ ಲಾಯರ್ ಜಗದೀಶ್ ಇಡೀ ಸಿಸ್ಟಮ್ನ ಚೇಂಜ್ ಮಾಡೋ ಸ್ಥಾನದಲ್ಲೂ ಕೂಡ ಇಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ನಾವು ಸದ್ಯ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ಅರ್ಥ ಮಾಡಿಸೋ ಜಾಗದಲ್ಲಿದ್ದೀವಿ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ದೆ ಎಲ್ಲವನ್ನೂ ಕೂಡ ನಾನು ಬದಲಾಯಿಸಿಬಿಡ್ತೀನಿ ಅಂತ ಹೇಳಿ ಕಾನೂನನ್ನೇ ಕೈಗೆತ್ಕೊಳ್ಳೋಕೆ ಹೋಗೋದಿದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು ಅನಿಸುತ್ತೆ. ಈ ಊರು ಉಸಾಬರಿ ಎಲ್ಲ ನಿನಗೆ ಅಕ್ಕಪ್ಪ ಅಂತ ಅಪ್ಪ ಅಮ್ಮ ಬೈತಾ ಇರ್ತಾರೆ. ಹಾಗೆ ಈ ಲಾಯರ್ ಜಗದೀಶ್ ಅವರು ಊರು ಉಸಾಬರಿ ಬಿಟ್ಟು ಸಮಾಜದ ಕೆಲವೊಂದು ತೊಡಕುಗಳ ಬಗ್ಗೆ ದನಿ ಎತ್ತುತ್ತಾ ಜನಸಾಮಾನ್ಯರ ಜೊತೆ ಒಂದಿಷ್ಟು ಸ್ನೇಹ ಸಂಬಂಧವನ್ನು ಕೂಡ ಬೆಳೆಸ್ಕೊಂಡ್ರೆ ಆಗ ಸಮಾಜದಲ್ಲಿರ್ತಕ್ಕಂಥ ಹುಳುಕುಗಳನ್ನು ತಿದ್ದಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಜನರೊಂದಿಗೆ ಒಳ್ಳೆಯ ಬಾಂಧವ್ಯ ಬೆಳೆಯೋದಕ್ಕೂ ಕೂಡ ಎಷ್ಟು ಕಷ್ಟ ಸಾಧ್ಯವಾಗುತ್ತೆ ಅನ್ನೋದು ಈ ಘಟನೆ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಸ್ನೇಹಿತರೆ, ನಿಮಗೆ ಟೋಲ್ ಗೇಟ್ ಬಳಿ ಆದಂಥ ಜಗಳವೂ ಕೂಡ ನೆನಪಿದೆ. ಅಲ್ಲಿ ಆ ವ್ಯಕ್ತಿ ಬಂದಿದ್ದು, ಆ ಘಟನೆಯನ್ನು ನಾವೇ ನಮ್ಮ ಮಾಧ್ಯಮದಲ್ಲೇ ಕೂಡ ನೀವು ವೈರಲ್ ಆಗಿದೆ, ಅದು ತುಂಬ ಮಿಲಿಯನ್ ಗಟ್ಟಲೆ ಹೋಗಿದೆ. ಜನರು ಅದಕ್ಕೆ ತುಂಬ ಪಾಸಿಟಿವ್ ಕಮೆಂಟ್ಸು ಕೂಡ ಕೊಟ್ಟಿದ್ದರು. ಟೋಲ್ ಗೇಟ್ನಲ್ಲಿ ನಮ್ಮ ಹಣವನ್ನು ಪೀಕ್ತಾರೆ, ನೀವು ಈ ರೀತಿಯಾಗಿ ಧ್ವನಿ ಎತ್ತಿದ್ದು ನಮಗೆ ತುಂಬ ಸಂತೋಷವಾಯಿತು ಅಂತಲೂ ಕೂಡ ಹೇಳಿದರು. ಆದರೆ ಅವತ್ತು ಅಲ್ಲಿ ಒಬ್ಬ ಆಂಧ್ರದ ಒಬ್ಬ ವ್ಯಕ್ತಿ, ಅಲ್ಲಿ ಇನ್ಚಾರ್ಜ್ ಅಂತ ಅನ್ಸುತ್ತವನು, ಆತ ಬಂದು ಪ್ರಶ್ನೆ ಮಾಡಿದೆ, ಯಾಕೆ ವೀಡಿಯೋ ಮಾಡ್ತಿದ್ದೀರಿ ಅಂತ ಸಿಂಪಲಾಗಿ ಹೇಳಿದ್ದೆ ಅಷ್ಟೇ. ಅಷ್ಟಕ್ಕೆ ಆ ವ್ಯಕ್ತಿಯ ಎದೆ ಮೇಲೆ ಲಾಯರ್ ಜಗದೀಶ್ ಹೋಗಿದ್ದರು, ಹೊಡೆಯೋ ಹಂತಕ್ಕೂ ಹೋಯ್ತದು, ತಳ್ಳಾಡಿಬಿಟ್ರು, ಆಂಧ್ರದವನ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಇದೀಗ ಈ ಘಟನೆ ನಿಮಗೀಗ ಗೊತ್ತಾಗ್ತಾ ಇದೆ, ಈ ಅಣ್ಣಮ್ಮ ದೇವಿ ಕೂರಿಸೋ ವಿಚಾರಕ್ಕೆ ನಡೆದಂಥ ಜಗಳ ಎಲ್ಲವೂ ಕೂಡ ಹಂತ ಹಂತವಾಗಿ ಬರ್ತಾ ಅದು ಯಾವ ರೀತಿಯಾಗಿ ಆಗಿಬಿಡ್ತು ಅಂದರೆ, ಲಾಯರ್ ಜಗದೀಶ್ ಅವರು ಎಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ರು ಅಷ್ಟೇ ಜನ ಈಗ ವಿರೋಧಿಸುವ ಮಟ್ಟಿಗೆ ಹೋಗಿಬಿಟ್ಟಿದ್ದಾರೆ. ಒಂದೇ ಒಂದು ಪಾಸಿಟಿವ್ ಕಮೆಂಟ್ಸ್ ಆಗಲಿ ಅವ್ರ ಪರವಾಗಿ ಮಾತನಾಡೋದಾಗಲಿ ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ ಅಂತ. ಯಾಕೆಂದರೆ ಯಾರ ಜೊತೆ ಅವ್ರ ಸ್ನೇಹ ಸಂಬಂಧ ಬೆಳಿಬೇಕಾಗಿತ್ತು ಅವ್ರ ವಿರುದ್ಧವೇ ತಿರುಗಿ ಬಿದ್ದು ಬಿಟ್ರಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ. ಲಾಸ್ಟಿಗೆ ಕೊನೆಯದಾಗಿ ಈ ಘಟನೆಯ ಬಗ್ಗೆ ಹೇಳ್ಬಿಡ್ತೀನಿ. ಅಣ್ಣಮ್ಮ ದೇವಿ ಕೂರಿಸೋ ವಿಚಾರಕ್ಕಾದಂಥ ಘಟನೆ ಇದೇ ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿರ್ತಕ್ಕಂಥ ಜಗದೀಶ್ ಅವರಿಗೆ ಸೇರಿದಂಥ ಕಾಂಪ್ಲೆಕ್ಸ್ ಕೂಡ ಅದೇ ಕೋಡಿಗೆಹಳ್ಳಿಯಲ್ಲಿದೆ. ಇದೇ ರಸ್ತೆಯಲ್ಲಿ ಅಣ್ಣಮ್ಮ ದೇವಿನ ಪ್ರತಿ ವರ್ಷವೂ ಕೂರಿಸ್ತಾರೆ. ಆದರೆ ಯಾಕೋ ಈ ಅಣ್ಣಮ್ಮ ದೇವಿನ ಕೂರಿಸೋ ವಿಚಾರದಲ್ಲಿ ಪ್ರತಿ ವರ್ಷವೂ ಕೂಡ ಜಗದೀಶ್ ಅವರು ಏನಾದ್ರು ಒಂದು ಕಿರಿಕಿರಿ ಮಾಡ್ತಾ ಇರ್ತಾರಂತೆ. ಈ ಬಾರಿ ಅವ್ರಿಗೊಂದು ಸ್ಟಾರ್ ವ್ಯಾಲ್ಯೂ ಇದೆ, ಒಂದಿಷ್ಟು ಸೆಲೆಬ್ರಿಟಿ ಪಟ್ಟ ಇದೆ, ಎಲ್ಲದನ್ನೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ, ಎಲ್ಲದನ್ನೂ ಕೂಡ ನಾನೇ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಒಂದು ಅಹಂ ಕೂಡ ಇದೆ. ಆ ಅಹಂ ಭಾವದಲ್ಲೋ ಏನೋ ಗೊತ್ತಿಲ್ಲ, ಇದೇ ಬೆಂಗಳೂರಿನ ಸಹಕಾರ ನಗರದಲ್ಲಿರ್ತಕ್ಕಂಥ ಜಗದೀಶ್ ಮನೆ ಬಳಿ ಏಕಾಏಕಿ ಯುವಕರು ಬಂದು ಜಗಳ ಮಾಡಿದ್ರು. ಅದು ದೊಡ್ಡ ಗಲಾಟೆ ಆಯಿತು, ಹಲ್ಲೆ ಮಾಡಲಿಕ್ಕೂ ಮುಂದಾದರು. ಯಾಕೆ ಅಂದರೆ ಇದೇ ಅಣ್ಣಮ್ಮ ದೇವಿಯನ್ನು ಕೂರಿಸ್ಲಿಕ್ಕೆ ಯುವಕರ ವಿರುದ್ಧವಾಗಿ ತಿರುಗಿ ಬಿದ್ದಂಥ ಲಾಯರ್ ಜಗದೀಶ್ ಅವರು ವರ್ತನೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರು, ಅಂದರೆ ಜನವರಿ 24 ರಾತ್ರಿ 9 ಗಂಟೆ ಸುಮಾರಿಗೆ ಜಗದೀಶ್ ಹಾಗೂ ಸ್ಥಳೀಯ ನಡುವೆ ಇದೇ ಅಣ್ಣಮ್ಮನ ಕೂರಿಸೋ ವಿಚಾರಕ್ಕೆ ಗಲಾಟೆ ನಡೆಯುತ್ತೆ. ಅದಾದಮೇಲೆ ಮಾತಿನ ಚಕಮಕಿ ನಡೆಯುತ್ತೆ. ಅದಾದಮೇಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಆದಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿದ್ದಂಥ, ಅಂದರೆ ಅವರ ಗನ್ಮ್ಯಾನ್ ತನ್ನ ಒಂದು ಲೈಸೆನ್ಸ್ ಗನ್ನನ್ನೇ ತೆಗೆದು ಗುಂಡು ಹಾರಿಸ್ಬಿಟ್ರಲ್ಲ, ಅವ ಜನರು ಕೂಡ ಬೆದರ್ಬಿಟ್ರು. ಎಲ್ಲಿದ್ದು ಬೇರೆ ಹಂತಕ್ಕೆ ಹೋಗ್ತಾ ಇದೆ ಅಂತ, ವಿಪರೀತ ಆಗ್ತಾಯಿದೆ, ಈತನ ದರ್ಪ ಎಲ್ಲವೂ ದೌಲತ್ತು ಇಳಿಸಬೇಕು ಅಂತ ಹೇಳಿ ಹೊಡಿಲಿಕ್ಕೆ ಮುಂದಾದರೂ ಹಲ್ಲೆಯೂ ಆಯಿತು, ಮುಗ್ನಲ್ಲಿ ರಕ್ತ ಕೂಡ ಬಂತು. ಸ್ಕಾರ್ಪಿಯೋ ಕಾರನ್ನು ಕೂಡ ಧ್ವಂಸಗೊಳಿಸಿದರು. ನಿಮಗೆಲ್ಲ ಇವೆಲ್ಲ ಗೊತ್ತೇ ಇದೆ. ಈಗಾಗಲೇ ಸದ್ಯದ ಅಪ್ಡೇಟ್ಸ್ ಕೂಡ ಹೇಳ್ಬಿಡ್ತೀನಿ. ಇವೆಲ್ಲವೂ ಕೂಡ ನಿಲ್ಲಿಸಬೇಕಾಗತ್ತೆ ಜಗದೀಶ್ ಅಂತ ಹೇಳ್ತಾ, ಲಾಯರ್ ಜಗದೀಶ್ ಹಾಗೂ ಈ ಗನ್ಮ್ಯಾನ್ ಅವ್ರು ಬೀದಿಯಲ್ಲಿ ರಂಪಾಟ ಮಾಡಿದ್ದಕ್ಕೆ ಈಗಾಗಲೇ ಪೊಲೀಸ್ನವ್ರು ಬಂಧಿಸಿದ್ದಾರೆ. ಗಲಾಟೆಯಲ್ಲಿ ಜಗದೀಶ್ ಗನ್ಮ್ಯಾನ್ ನೂರಾರು ಜನರಿದ್ದ ಜಾಗದಲ್ಲಿ ಫೈರಿಂಗ್ ಮಾಡಿದ್ದಾರೆ. ಈ ಸಂಬಂಧವಾಗಿ ಅದು ಉತ್ತರ ಪ್ರದೇಶದಲ್ಲಿ ಮಾತ್ರ ಅದನ್ನು ಹಾರಿಸಲಿಕ್ಕೆ ಲೈಸೆನ್ಸ್ ಇರೋದು, ಆದರೆ ಕರ್ನಾಟಕದಲ್ಲಿ ಅದನ್ನು ಬಳಕೆ ಮಾಡಿದ್ದಾರೆ. ಅದು ಕೂಡ ಜನರಿಗೆ ಹೆದರಿಸೋ ರೀತಿಯಲ್ಲಿ ಅಂತ ಹೇಳಿ ಅವ್ರನಿಗೆ ಆಗಾಗಲೇ ಕೋರ್ಟು ಬಂಧಿಸಿದ ನಂತರ ವಿಚಾರಣೆ ನಡೆಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿದೆ. ಸ್ನೇಹಿತರೆ, ಅದಕ್ಕೆ ಆರಂಭದಲ್ಲಿ ನಾನು ಹೇಳಿದ್ನಲ್ವಾ, ನಾನು ನಮ್ಮ ಅಪ್ಪನ ಮಾತೇ ಕೇಳೋದಿಲ್ಲ, ನಿನ್ನ ಮಾತನ್ನು ಯಾಕೆ ಕೇಳಬೇಕು ಅಂತ. ಎಲ್ಲರನ್ನೂ ತಿದ್ದೋ ಭರದಲ್ಲಿ ಈ ರೀತಿಯಾಗಿ ಮುಂದುವರೆದು ಹೋಗಿಬಿಟ್ರೆ ಲಾಯರ್ ಜಗದೀಶ್ ಅವ್ರಿಗೆ ಆದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಯಾವತ್ತೂ ಕೂಡ ಜನರ ಪರವಾಗಿರಬೇಕು, ಜನರ ಸಮಸ್ಯೆಗಳನ್ನು ಆಲಿಸುವ ಪರವಾಗಿರಬೇಕು, ಅವರ ವಿರುದ್ಧವಾಗಿ ಯಾವತ್ತೂ ಕೂಡ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಕಳಕಳಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ತಿಳಿಸಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.